ನಮಸ್ಕಾರ ಸ್ನೇಹಿತರೆ, ಜಿಕೆ ಗರ್ಲ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ನನ್ನ ಅಕ್ಕನ ಮಗ ಚಿಕ್ಕಮ್ಮ ಎಂದು ನೋಡದೆ ನನ್ನ ತುಲ್ಲು ದೆಂಗಿ ಹರಿದು ರಸ ತುಂಬಿದ ನಿಜ ಕತೆ ಹೇಳ್ತೀನಿ. ನನ್ನ ಅಕ್ಕನ ಮಗನ ರವಿ ರಜಕ್ಕೆ ಎಂದು ನಮ್ಮೂರಿಗೆ ಬಂದಿರುತ್ತಾನೆ. ಅವನು PUC ಓದುತ್ತಿದ್ದ. ನಾವು ನಮ್ಮದೇ ಸ್ವಂತ ಮನೆಯಲ್ಲಿ ಇದ್ದೆವು. ನನ್ನ ಗಂಡನು ಕೆಲಸಕ್ಕಾಗಿ ಹೆಚ್ಚು ಹೊರಗಡೆ ಇರುತ್ತಿದ್ದರು. ವಾರದಲ್ಲಿ ಒಮ್ಮೆ ಅಥವಾ 2 ಬಾರಿ ಮಾತ್ರ ಮನೆಗೆ ಬರುತ್ತಿದ್ದರು. ಹಾಗಾಗಿ ನಾನು ಒಬ್ಬಳೇ ಇರುವುದರಿಂದ ಬೇಸರವಾಗಿ ರಜಕ್ಕೆ ಅವನನ್ನು ಕರೆಸಿಕೊಂಡಿದ್ದೆ. ಅವನು ದಿನ ನನ್ನನ್ನು ಸ್ನಾನ ಮಾಡುವಾಗ ಇಣುಕಿ ನೋಡುತ್ತಾ, ನಾನು ಬಿಚ್ಚಿ ಇಟ್ಟಿದ್ದ ಚಡ್ಡಿ ಮತ್ತು ಬ್ರಾ ಅನ್ನು ಮೂಗಿಗೆ ಹಚ್ಚಿಕೊಂಡು ವಾಸನೆ ನೋಡುತ್ತಾ, ಅವನುದ್ದವಾದ ಮತ್ತು ದಪ್ಪವಾದ ತುಣ್ಣೆಗೆ ಹಚ್ಚಿಕೊಂಡು ಜಟ್ಕಾ ಹೊಡೆದುಕೊಳ್ಳುತ್ತಿದ್ದ. ಇದನ್ನು ನಾನೊಮ್ಮೆ ಅದನ್ನು ನೋಡಿ ತಡೆದುಕೊಳ್ಳಲಾಗದೆ, ನನ್ನ ತುತ್ತಿನೊಳಗೆ ಬೆರಳು ಹಾಕಿ ತೃಪ್ತಿ ಪಡೆದುಕೊಂಡೆ. ಅಷ್ಟರಲ್ಲಿ ಅವನು ನೋಡಿ ಅಲ್ಲಿಂದ ಹೋದ. ಮಾರನೆಯ ದಿನ ಮೆಡಿಕಲ್ಗೆ ಹೋಗಿ, ನನ್ನ ಅಕ್ಕನ ಮಗ ರವಿ ವಯಗ್ರ ಮಾತ್ರೆಯನ್ನು ರಾತ್ರಿಯ ಊಟ ಮುಗಿಸಿದೆ ಮೇಲೆ ಹಾಲು ಕುಡಿಯಲೆಂದು ಕಾಯಿಸುವಾಗ ಮಾತ್ರೆಗಳನ್ನು ಹಾಕಿ ಬಿಟ್ಟ. ನನಗೆ ತಿಳಿಯದೆ ಕೂಡಿದೆ ಮತ್ತು ಅವನು ಕುಡಿದ ನಂತರ ಇಬ್ಬರೂ ಒಂದೇ ಹಾಸಿಗೆ ಮತ್ತೆ ಒಂದೇ ಬೆಡ್ಶೀಟಿತ್ತು. ಅವನ್ ಸಾಮಾನು ಏನು ಮಾಡಿದರೂ ಮಲಗುತ್ತಿಲ್ಲ. ನನ್ನ ತುಲ್ಲು ಅವನ್ ತುಣ್ಣೆಯನ್ನೇ ನೆನಪು ಮಾಡಿಕೊಳ್ಳುತ್ತಿತ್ತು. ಆಗವನು ಹಾಸಿಗೆಯಿಂದ ಎದ್ದು ಹೊರಗೆ ಹೋಗಿ ಜಟ್ಕಾ ಹೊಡೆದುಕೊಳ್ಳುತ್ತಿರುತ್ತಾನೆ. ನಾನು ಅವನನ್ನು ಕರೆದು ನನ್ನನ್ನು ದೆಂಗಲು ಹೇಳಿದೆ. ಅವನು ಅದೇ ತಕ್ಷಣ ಮತ್ತೊಂದು ವಯಗ್ರ ಮಾತ್ರೆ ನುಂಗಿ ನನ್ನ ಬಾಯಿಗೆ ಅವನ್ ದಪ್ಪವಾದ ಸಾಮಾನು ಇಟ್ಟು ಚೀಪಲು ಹೇಳಿದ್ ನಂತರ ನನ್ನ ತುತ್ತಿಗೆ ಹಾಕಿ ದೆಂಗಲು ಶುರುಮಾಡಿದ. ಸ್ವಲ್ಪ ಹೊತ್ತಿನಲ್ಲೇ ನನ್ನ ತೂತು ಅವನ್ ದಪ್ಪವಾದ ಸಾಮಾನು ನನಗೆ ಸುಖ ಕೊಟ್ಟಿತು. ದೆಂಗೋ ಇನ್ನು ದೆಂಗು, ನಿನ್ನ ಚಿಕ್ಕಪ್ಪ ನನ್ನ ಇಷ್ಟ್ ಮಾಡಿರಲಿಲ್ಲ ಹರಿ, ನನ್ನ ತೂತನ್ನ ಬಿಡಬೇಡ. ಅದೇ ಹೊತ್ತಿಗೆ ನನ್ನ ಗಂಡ ಕೆಲಸ ಮುಗಿಸಿಕೊಂಡು ಬಂದು ಬಾಗಿಲು ಬಡಿಯಲು ಶುರುಮಾಡಿದ. ನಾನು ಗಾಬರಿಯಾಗಿ ಸಾಕು ಬಿಡು, ನಿಮ್ಮ ಚಿಕ್ಕಪ್ಪ ಬಂದ್ರು ಎಂದೆ. ಅವನು ಕೇಳದೆ ಮತ್ತಷ್ಟು ಜೋರಾಗಿ ಹೊಡೆಯಲು ಶುರು ಮಾಡಿದ. ನಿಧಾನವಾಗಿ ಅವನ್ ಹೊಡೆತಕ್ಕೆ ನನ್ನ ತುತ್ತಿನಲ್ಲಿ ರಕ್ತ ಬರಲು ಶುರು ಮಾಡಿತು. ಆಗ ನಾನು ಅವನನ್ನು ನನ್ನ ಮೇಲಿಂದ ಸರಿಸಿ ಪಕ್ಕದ ಕೊನೆಯಲ್ಲಿ ಬಿಟ್ಟು ಚಿಲಕ ಹಾಕಿದೆ. ನಂತರ ಬಾಗಿಲು ತೆಗೆದೆ. ನನ್ನ ಗಂಡ ಯಾಕೆ ಲೇಟ್ ಮಾಡಿದೆ ಎಂದು ಕೇಳಿದ. ಅದಕ್ಕೆ ನಾನು ಮಲಗಿದ್ದೆ ಎಂದು ಹೇಳಿದೆ. ನನ್ನ ಮುಖ ಮತ್ತು ದೇಹವು ಬಹಳ ಬೆವರಿನಿಂದ ಕುಡಿತ್ತು. ಅದನ್ನು ನೋಡಿ ಅವರಿಗೆ ಸಂಶಯವು ಬಂದಿತ್ತು. ಆದರೆ ಅವರು ಬಹಳ ದಿನಗಳಿಂದ ಹೊರಗೆ ಇದ್ದುದರಿಂದ ಅವರು ನನ್ನನ್ನು ನೋಡಿ ಮೂಡ ಬಂದಿತ್ತು. ಅಕ್ಕನ ಮಗ ನಮ್ಮ ರೂಮಲ್ಲಿ ಮಲಗಿರಬಹುದೇದೆಂದು ಅವನೋ ಇರೋ ರೂಮ್ಗೆ ಕರೆದುಕೊಂಡು ಹೋಗಿ ನನ್ನ 2 ಮೂಸಂಬಿ ಹಂತಹ ಸ್ತನವನ್ನು ಹಿಚಕಿ ಚೀಪಲು ಶುರುಮಾಡಿದ. ಅವಾಗ್ ಬಾತ ರೂಮ್ನಲ್ಲಿ ಏನೋ ಶಬ್ದ ಇದೆ ಎಂದು ನೋಡಿದಾಗ ನನ್ನ ಅಕ್ಕನ ಮಗ ರವಿಯು ಜಡ್ಕ ಹೊಡೆಯುವುದನ್ನು ನೋಡಿ ನನ್ನ ಗಂಡ ಕರೆದುಕೊಂಡು ಬಂದ. ನನ್ನ ತಿಕಾ ದೆಂಗಲು ಹೇಳಿದ. ಮುಂದೆ ಇಬ್ಬರು ಸೇರಿ ಏನು ಮಾಡಿದರು ಎಂದು ಕೇಳಬೇಕಾದರೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸನಲ್ಲಿ ಪಾರ್ಟ್ 2 ಅಂತ ಕಾಮೆಂಟ್ ಮಾಡಿ.